ಸ್ನೇಹಿತರೆ ನಮಸ್ಕಾರ. ಗೌರಿ ಗಣೇಶ ಹಬ್ಬ ಏನು ಮುಗ್ದೋಯ್ತು. ಹಬ್ಬ ಮುಗ್ದಿದ್ರು ಕೂಡ ಆ ಗಣೇಶನ ದರ್ಬಾರ್ ಮಾತ್ರ ಕಮ್ಮಿ ಆಗಿಲ್ಲ. ಅದು ಮುಂದುವರಿತಾ ಹಾಗೆ ಹೋಗ್ತಾನೇ ಇದೆ. ಪ್ರತಿದಿನ ಯಾವುದೋ ಒಂದು ಏರಿಯಾದಲ್ಲಿ, ಯಾವುದೋ ಒಂದು ಸಂಧಿಯಲ್ಲಿ, ಯಾವುದೋ ಒಂದು ಬೀದಿಯಲ್ಲಿ ಅಭಿಮಾನಿಗಳು ಭಕ್ತಾದಿಗಳಿರ್ತಾರಲ್ಲ, ಅವರು ಪ್ರತಿದಿನ ಕೂಡ ಆ ಗಣೇಶನ ಇಟ್ಟು ಪೂಜೆ ಮಾಡ್ತಾನೆ ಇದ್ದಾರೆ. ಅದು ಮುಂದುವರಿತಾ ಹೋಗ್ತಾನೇ ಇದೆ. ಈ ಗಣೇಶ ಹಬ್ಬ ಬಂದರೆ ಸಾಕು, ನಿಜವಾಗ್ಲೂ ಆ ಗಣೇಶನ ಎಲ್ಲಿಟ್ಟಿರ್ತಾರೋ ಆ ಸುತ್ತಮುತ್ತಲ ಇರುವಂಥ ಒಂದು ಪ್ರದೇಶ, ಆ ಏರಿಯಾ ಆಗಿರ್ಬೋದು, ಆ ಒಂದು ಜನಕ್ಕೆ, ಎಷ್ಟೋ ಜನಕ್ಕೆ, ಸಾವಿರಾರು ಜನಕ್ಕೆ ಕೂಡ ಆ ಗಣೇಶ ಪರಮಾತ್ಮ ಅನ್ನೋದು ಪ್ರಸಾದದ ರೂಪದಲ್ಲಿ ಅವರ ಹಸಿವನ್ನು ನೀಗಿಸ್ತಾ ಇರ್ತಾನೆ. ಪ್ರತಿಯೊಬ್ಬರು ಕೂಡ ಮನೆಯಿಂದ ಆಚೆ ಹೋಗ್ತಾರೆ, ಎಷ್ಟೋ ಕೆಲಸಗಳು, ಎಷ್ಟೋ ಕಾರ್ಯಗಳಿರ್ತವೆ ಅಲ್ವಾ. ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಬೀದಿಯಲ್ಲಿ ಆ ಗಣೇಶನ ದರ್ಶನ ಅದು ಖಂಡಿತ ಆಗೇ ಆಗುತ್ತೆ. ಆ ಗಣೇಶನ ದರ್ಶನ ಮಾಡ್ಕೊಂಡು ಹೋಗೋರಿಗೆ ಎಲ್ರಿಗೂ ಅವ್ರ ಕೆಲಸಗಳು ಬೇಗ ಆಗೋಗ್ತವೆ. ಅವ್ರಿಗಿರ್ತಕ್ಕಂಥ ಒಂದು ವಿಘ್ನಗಳು ಕೂಡ ಆ ಗಣೇಶ ಪರಮಾತ್ಮ ತೊಲಗಿಸ್ಬಿಟ್ಟು ಅವರ ಜೀವನದಲ್ಲಿ ಒಂದು ಸಂತೋಷವನ್ನು ತುಂಬುತ್ತಾನೆ. ಎಲ್ಲೂ ನೋಡಿದ್ರೂ ಗಣೇಶನೇ, ಯಾವ ಬೀದಿಯಲ್ಲಿ ನೋಡಿದ್ರೂ ಆ ಪರಮಾತ್ಮನ ದರ್ಶನನೇ. ಇದೇನು ಸಂತೋಷದ ವಿಷಯ. ಆದರೆ ನಮಗೆ ಬೇಜಾರು ಅನಿಸುವ ಒಂದು ವಿಷಯ ಏನೆಂದರೆ, ಪಕ್ಕದ ಬೀದಿಯಲ್ಲಿ, ಆ ಬೀದಿಯಲ್ಲಿ, ಹಿಂದೆ ಬೀದಿಯಲ್ಲಿ, ಮುಂದೆ ಬೀದಿಯಲ್ಲಿ, ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲಿ ನೋಡಿದ್ರೂ ಗಣೇಶನ ದರ್ಶನ ಆಗ್ತಾನೇ ಇರುತ್ತೆ. ಖುಷಿಯಾಗಿ ಸಂತೋಷದಿಂದ ಇರ್ತೀವಿ. ಆದರೆ ಆ ಗಣೇಶನ ವಿಸರ್ಜನೆ ಮಾಡುವಂಥ ಒಂದು ಸಮಯದಲ್ಲಿ ಆ ಸಂದರ್ಭ ಏನಿದೆಯೋ ಅದು ತುಂಬ ನೋವನ್ನು, ಸಂಕಟವನ್ನು ತರುವಂಥ ಒಂದು ಸನ್ನಿವೇಶ, ಒಂದು ದೃಶ್ಯ ಆಗಿರ್ಬೋದು. ನಮ್ಮ ಕುಟುಂಬದಲ್ಲಿ ಇದ್ದು ಯಾರೋ ಒಬ್ಬರು ನಮ್ಮಿಂದ ದೂರ ಆಗಿಬಿಟ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ. ನಮ್ಮ ಗಣೇಶ ನಮ್ಮಿಂದ ದೂರ ಹೋಗ್ತಾ ಇದ್ದಾನಲ್ಲ ಅನ್ನೋದು, ಆ ಒಂದು ವಿಷಯ ಅನ್ನೋದು ತುಂಬ ದುಃಖ ತರಿಸುವಂಥ ಒಂದು ವಿಷಯ, ಒಂದು ನೋವನ್ನು ಉಂಟು ಮಾಡುವಂಥ ಒಂದು ಸಂಗತಿ. ಇದೆಲ್ಲ ಪ್ರತಿ ವರ್ಷ ನಡೆಯುವಂಥ ಸರ್ವೇ ಸಾಮಾನ್ಯವಾದ ಒಂದು ವಿಷಯ. ಇದೇನು ಸರಿ ಹೋಗಿದೆ. ಮನುಷ್ಯ ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡಿ ದೂರ ಹೋಗ್ಬಿಟ್ಟು ಎಲ್ಲಿ ಚೆನ್ನಾಗಿರುತ್ತೋ ಗಣೇಶನ ಮೂರ್ತಿ, ಅಂತಹ ಗಣೇಶನ ಮೂರ್ತಿಗಳನ್ನು ತರಿಸ್ಬಿಟ್ಟು ಅರ್ಚಕರನ್ನು ಕರೆಸಿಬಿಟ್ಟು ಅವರಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಒಂದು ಹಬ್ಬವನ್ನು ಮಾಡ್ತಾರೆ. ಇದೆಲ್ಲ ಸರಿ ಹೋಗಿದೆ. ಲಕ್ಷಗಟ್ಟಲೆ ಮನುಷ್ಯ ಖರ್ಚು ಮಾಡಿ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತಾನೆ. ಆದರೆ ಹಬ್ಬ ಆದಮೇಲೆ ಮುಂದೆ ನಡೆಯುತ್ತೆ ಒಂದು ಕಾರ್ಯಕ್ರಮ. ಒಂದು ವಾರ, ಒಂದು 5 ದಿನ ಆದಮೇಲೆ ಒಂದು ಕಾರ್ಯಕ್ರಮ ಅಂತ ಮನುಷ್ಯ ಮಾಡ್ತಾನೆ. ಆ ಒಂದು ಕಾರ್ಯಕ್ರಮದಿಂದ ಅವನಿಗೆ ಗೊತ್ತಾಗದಂತೆ ಒಂದು ಆ ಹಬ್ಬಕ್ಕೆ ವಿಘ್ನವನ್ನು ಅವನೇ ಮಾಡ್ತಾ ಇದ್ದಾನೆ. ಆ ಒಂದು ವಿಷಯನ ಮನುಷ್ಯ ಮರೆತು ಹೋಗ್ತಾ ಇದ್ದಾನೆ. ಆ ವಿಘ್ನ ಏನು ಗೊತ್ತಾ? ಆ ಗಣೇಶನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಕ್ಷಣದಿಂದ ಆ ದಿನದಿಂದ ಪ್ರತಿದಿನ ಕೂಡ ಆ ಭಗವಂತನ ಪ್ರಸಾದ ಅನ್ನೋದು ವಿನಿಯೋಗ ಆಗ್ತಾನೇ ಇರುತ್ತೆ, ಅನ್ನದಾನ ಮಾಡ್ತಾನೇ ಇರುತ್ತೆ. ಇದೆಲ್ಲ ಸರಿ ಇದೆ. ಇದೆಲ್ಲ ಆದಮೇಲೆ 3 ದಿನಗಳು ಕಳೆದ ನಂತರ ಶುರುವಾಗುತ್ತೆ ಅಸಲಿ ಪರೀಕ್ಷೆ. ವಿಘ್ನಗಳು ಎದುರಾಗುವಂಥ ಒಂದು ಕೆಲಸ ಆ ದಾನಿಗಳೇ ಮಾಡ್ತಾರೆ. ಅದೇನು ಗೊತ್ತಾ? ಆರ್ಕೆಸ್ಟ್ರಾ. ಲಕ್ಷಗಟ್ಟಲೆ ಖರ್ಚು ಮಾಡಿ ಆರ್ಕೆಸ್ಟ್ರಾ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಆ ಒಂದು ಆರ್ಕೆಸ್ಟ್ರಾದಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಒಂದು ಸಲ ಆ ದಾನಿಗಳು ಯೋಚನೆ ಮಾಡಬೇಕಾಗುತ್ತೆ. ಅಂತಹ ಆರ್ಕೆಸ್ಟ್ರಾವನ್ನು ನೋಡುವಂಥ ಒಂದು ಅಭಿಮಾನಿಗಳಿಗೆ ಮನೋರಂಜನೆ ಸಿಗುತ್ತೆ. ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದು ಸಾಧಾರಣ ಮನುಷ್ಯನಿಗಲ್ಲ, ಆ ಭಗವಂತನಿಗೆ, ಸಾಕ್ಷಾತ್ ಪರಮಾತ್ಮ ಆ ಗಣೇಶನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಪವಿತ್ರವಾದ ಒಂದು ಸ್ಥಳ. ಅಂತಹ ಪವಿತ್ರವಾದ ಸ್ಥಳದಲ್ಲಿ ಆರ್ಕೆಸ್ಟ್ರಾ ಅನ್ನುವ ಒಂದು ಕಾರ್ಯಕ್ರಮವನ್ನು ಮಾಡಿ ಸಿನಿಮಾಗಳಲ್ಲಿ ಇರುವಂಥ ಒಂದು ಹಾಡುಗಳನ್ನು, ಆ ಹಾಡುಗಳು ಕೂಡ ಯಾವ ರೀತಿ ಇರುತ್ತೆ ಅಂದರೆ ಐಟಮ್ ಸಾಂಗ್ಸು, ಅಶ್ಲೀಲವಾದ ಒಂದು ಹಾಡುಗಳನ್ನು ಅಲ್ಲಿ ಏರ್ಪಾಟು ಮಾಡಿರ್ತಾರೆ. ಇದರಿಂದ ಉಪಯೋಗ ಏನಾದರೂ ಇದೆಯಾ? ಆ ಒಂದು ಪವಿತ್ರವಾದ ಸ್ಥಳದಲ್ಲಿ ಇರೋದು ಸಾಕ್ಷಾತ್ ಪರಮಾತ್ಮ ಗಣೇಶ ಅಲ್ವಾ. ಗಣೇಶನಿಗೆ ಸಂಬಂಧಿಸಿರುವಂಥ ಎಷ್ಟೋ ಕಥೆಗಳು, ಎಷ್ಟೋ ಪುರಾಣಗಳಿದ್ದಾವೆ. ಗಣೇಶ ಹೇಗೆ ಹುಟ್ಟಿದ, ಅವ್ರ ತಂದೆ ತಾಯಿ ಯಾರು, ಆ ಹಿಂದೆ ಏನು ನಡೀತು, ಈ ಎಲ್ಲ ವಿಷಯಗಳನ್ನು ತಿಳಿದಿರುವಂತಹ ಪ್ರವಚನಕರ್ತರು ಎಷ್ಟೋ ಜನ ಇರ್ತಾರೆ. ಅಂಥ ಪ್ರವಚನಗಳನ್ನು ಮಾಡುವಂಥ ಪುಣ್ಯಾತ್ಮರನ್ನು ಕರೆಸಿಬಿಟ್ಟು ಅಂಥ ಕಥೆಗಳನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾటు ಮಾಡಿದ್ರೆ ಮುಂಬರುವ ಒಂದು ಪೀಳಿಗೆಗೆ ಅದೊಂದು ಮಾರ್ಗದರ್ಶನವಾಗಿ ಉಳಿಯುತ್ತೆ. ಅದನ್ನು ಅನುಸರಿಸ್ತಾರೆ. ಒಂದು ಕೆಲಸವನ್ನು ಮಾಡಿದ್ರೆ, ಒಂದು ಒಳ್ಳೆ ಕೆಲಸ ಹಿಂದೆ ಎಷ್ಟೋ ಜನ ಹೋಗ್ತಾರೆ, ಅದನ್ನು ಅನುಸರಿಸ್ತಾರೆ.
ಒಂದು ಒಳ್ಳೆ ಕೆಲಸವನ್ನು ಯಾರಾದರೂ ಶುರು ಮಾಡಿದ್ರೆ ಅದನ್ನು ಎಲ್ಲರೂ ಅನುಸರಿಸ್ತಾರೆ, ಅವರ ಅನುಯಾಯಿಗಳು ಆಗ್ತಾರೆ. ಇದು ಮಾಡಬೇಕಾಗಿರುವಂಥ ಒಂದು ಕೆಲಸ. ಆದರೆ ಆರ್ಕೆಸ್ಟ್ರಾ ಅನ್ನೋ ಒಂದು ಹೆಸರಿನಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾಡಬಾರ್ದಂಥ ಒಂದು ವಿಘ್ನಗಳನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ದಯವಿಟ್ಟು ಇನ್ನಾದರೂ ನಿಮ್ಮ ಆಲೋಚನೆಯ ವಿಧಾನವನ್ನು ಬದಲಾಯಿಸಿಕೊಳ್ಳಿ. ದೇವರಿಗೆ ಸಂಬಂಧಿಸಿದಂಥ, ಭಗವಂತನಿಗೆ ಸಂಬಂಧಿಸಿದಂಥ ಒಂದು ಕಥೆಗಳನ್ನು, ಪುರಾಣಗಳನ್ನು ಎಲ್ಲರೂ ಕೇಳುವಂತಹ ಒಂದು ಒಳ್ಳೆಯ ವಿಚಾರಗಳನ್ನು ಆ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸಿದರೆ ಎಲ್ಲರೂ ಕೇಳ್ತಾರೆ. ಈ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಕಷ್ಟ ಅನಿಸ್ಬೋದು, ಬೇಸರ ಅನಿಸ್ಬೋದು. ಬೇಸರ ಅಂದ್ಕೊಂಡ್ರೆ ಅದು ಪಾಪದ ಕೆಲಸ ಆಗುತ್ತೆ. ಈ ಒಂದು ಕೆಲಸ ಶುರು ಮಾಡಿದ್ರೆ ನಿಧಾನಗತಿಯಲ್ಲಿ ಅದು ಮುಂದುವರಿಯುತ್ತೆ. ಅದೇ ನಮಗೆ ಒಂದು ಒಳ್ಳೆ ಕೆಲಸ ಆಗುತ್ತೆ. ಮುಂಬರುವ ಪೀಳಿಗೆಗೆ ಒಂದು ದಾರಿ ದೀಪವಾಗಿ ಅದೊಂದು ಒಳ್ಳೆ ಕೆಲಸ ಆಗುತ್ತೆ. ಆರ್ಕೆಸ್ಟ್ರಾದಲ್ಲಿ ಹಾಡುವಂಥ ಒಂದು ಹಾಡುಗಳು ಸಾಮಾನ್ಯ ಜನರು ಮಾತ್ರ ಕೇಳಲ್ಲ. ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂದರೆ ಅಲ್ಲಿ ಭಗವಂತ ಗಣೇಶ ಕೂಡ ಇದ್ದಾನೆ ಅಂತ. ಆ ಭಗವಂತ ಗಣೇಶ ಕೂಡ ಆ ಒಂದು ಹಾಡುಗಳನ್ನು ಕೇಳ್ತಾ ಇರ್ತಾನಲ್ವಾ, ಆವಾಗ ಗಣೇಶ ಏನು ಅನ್ಕೋಬೋದು, ಅಯ್ಯೋ ಪಾಪಿಗಳ, ಇಷ್ಟೊಂದು ಲಕ್ಷಗಟ್ಟಲೆ ಖರ್ಚು ಮಾಡಿ ವಿಜೃಂಭಣೆಯಿಂದ ಇಷ್ಟೆಲ್ಲ ನನಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅನ್ನದಾನ ಮಾಡಿ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡಿಬಿಟ್ಟು ಕೊನೆ ಕ್ಷಣದಲ್ಲಿ ಇಂತಹ ಒಂದು ವಿಘ್ನಗಳು ಎದುರಾಗುವಂಥ ಕೆಟ್ಟ ಕೆಲಸಗಳನ್ನು ತಮೋಗುಣಕ್ಕೆ, ರಜೋಗುಣಕ್ಕೆ ಸಂಬಂಧಿಸಿದ ಒಂದು ಕಾರ್ಯಕ್ರಮಗಳನ್ನು ಮಾಡಿ ನನಗೆ ಬೇಜಾರು ಮಾಡಿಸ್ತಾ ಇದ್ದಾರೆ ಅಂತ ಆ ಭಗವಂತ ಬೇಜಾರು ಮಾಡ್ಕೊಳ್ಳಲ್ವಾ? ಆ ಗಣೇಶನ ಮೂರ್ತಿ ತರಿಸ್ಬಿಟ್ಟು ಅಲ್ಲಿ ಪೂಜೆ ಪುನಸ್ಕಾರ ಒಂದು ಕಾರ್ಯಕ್ರಮಗಳು ಏನಿರುತ್ತಲ್ವ ಅದನ್ನು ಮಾಡೋದಕ್ಕಂತ ಅರ್ಚಕರನ್ನು ಕರೆಸಿಬಿಟ್ಟು ಅವರ ಮುಖಂಡದಲ್ಲಿ ಎಲ್ಲ ವಿಜೃಂಭಣೆಯಿಂದ ಒಳ್ಳೆ ಕೆಲಸ ಕಾರ್ಯವಾಗಿ ಮಾಡ್ತಾರೆ. ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಮುಂದಿನ ಕಾರ್ಯಕ್ರಮಗಳು ಏನಿರ್ತವೆ, ಏನು ಮಾಡಬೇಕು ಅನ್ನೋದನ್ನು ಮಾತ್ರ ಯಾರನ್ನು ಕೇಳಲ್ಲ, ಯಾರ ಮಾರ್ಗದರ್ಶನ ಕೂಡ ಬೇಕಾಗಿಲ್ಲ. ಅವರು ಇಷ್ಟ ಬಂದ ಹಾಗೆ ಮಾಡಿಬಿಡ್ತಾರೆ. ಅದು ತಪ್ಪಲ್ವಾ? ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅರ್ಚಕರನ್ನು ಯಾವ ರೀತಿ ಕರೆಸಿರ್ತೀವೋ ಅದೇ ರೀತಿ ಬ್ರಹ್ಮಜ್ಞಾನವನ್ನು ತಿಳಿದಂತಹ ಎಷ್ಟೋ ಜ್ಞಾನಿಗಳು, ಪುಣ್ಯಾತ್ಮರು ಇರ್ತಾರೆ. ಅಂತಹವರ ಮಾರ್ಗದರ್ಶನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಮುಂದಿನ ಕಾರ್ಯ ಕೆಲಸಗಳು ಏನು ಮಾಡಬೇಕು ಅಂತ ಅವರ ಮಾರ್ಗದರ್ಶನವನ್ನು ತಗೊಂಡು ಆಮೇಲೆ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮನುಷ್ಯನಿಗೆ ಇಷ್ಟ ಬಂದ ಹಾಗೆ ಒಂದು ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು. ಸ್ನೇಹಿತರೆ, ಇಷ್ಟೆಲ್ಲ ನಾನು ಏನಕ್ಕೆ ಕೇಳ್ತಾ ಇದ್ದೇನೆ ಅಂದರೆ, ಪ್ರಾಣ ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಪವಿತ್ರ ಸ್ಥಳದಲ್ಲಿ ಆರ್ಕೆಸ್ಟ್ರಾ ಅನ್ನುವಂಥ ಒಂದು ವಿಘ್ನಗಳು ಎದುರಾಗುವಂಥ ಒಂದು ಕೆಟ್ಟ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದ್ರಿಂದ ನನಗೆ ಬೇಜಾರು ಅನ್ನಿಸ್ತು. ನನಗೆ ಒಂದು ಸಣ್ಣ ಒಂದು ನೋವು, ಸಂಕಟ ಎದುರಾಯಿತು. ಅದಕ್ಕೋಸ್ಕರ ನನ್ನ ಒಂದು ನೋವನ್ನು, ಸಂಕಟವನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾನು ಹೇಳ್ತಾ ಇದ್ದೀನಿ. ಮುಂದಿನ ವರ್ಷ ಆದರೂ ಈ ರೀತಿಯ ಒಂದು ಬದಲಾವಣೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿಯ ಒಂದು ಪ್ರಯತ್ನ ಅನ್ನುವ ಒಂದು ಬೀಜವನ್ನು ನಾನು ಹಾಕ್ತಾ ಇದ್ದೀನಿ. ಅದರಿಂದ ಮೊಳಕೆ ಬಂದು ಒಂದು 100 ಜನ ನೋಡಿದ್ರು, ಅದರಲ್ಲಿ ಒಂದು 10 ಜನ ತಿಳ್ಕೊಂಡು ಬದಲಾವಣೆಯಾಗಿ ಅವರ ಮನಸ್ಸಿನ ಆಲೋಚನೆಯನ್ನು ಬದಲಾವಣೆ ಮಾಡಿಕೊಂಡು ಮುಂದಿನ ವರ್ಷ ಗಣೇಶನ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿ ಆರ್ಕೆಸ್ಟ್ರಾ ಬದಲಾಗಿ ಗಣೇಶನಿಗೆ ಸಂಬಂಧಿಸಿದಂಥ ಒಂದು ಕಥೆಗಳಾಗಿರ್ಬೋದು, ಪುರಾಣಗಳಾಗಿರ್ಬೋದು, ಈ ರೀತಿಯ ಒಂದು ಒಳ್ಳೆಯ ಕೆಲಸಗಳನ್ನು, ಭಗವಂತನು ಮೆಚ್ಚುವ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದೇ ಒಂದು ನನಗೆ ಸಂತೋಷ ಆಗುತ್ತೆ. ಎಲ್ಲ ಸನಾತನ ಧರ್ಮದ ಅನುಯಾಯಿಗಳು ಕೂಡ ಸಂತೋಷ ಪಡುವಂಥ ಒಂದು ವಿಷಯ ಆಗುತ್ತೆ. ನಮಸ್ಕಾರ.